ಚಿನ್ನದ ಪದಕ ಗೆದ್ದ 22 ವರ್ಷದ ಕಬಡ್ಡಿ ಆಟಗಾರ ರೇಬಿಸ್ ವೈರಸ್ಗೆ ತುತ್ತಾಗಿ ಕೊನೆಯುಸಿರೆಳೆದಿದ್ದಾರೆ. ಈ ರೇಬಿಸ್ ಕಾಯಿಲೆ ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಉತ್ತರ ಪ್ರದೇಶದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ಅಂತಾರಾಜ್ಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ರು. ಪ್ರೊ ಕಬಡ್ಡಿ ಲೀಗ್ಗೆ ತಯಾರಿ ನಡೆಸುತ್ತಿದ್ರು. ಇತ್ತೀಚೆಗೆ 2 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಚರಂಡಿಯಲ್ಲಿ ಮುಳುಗ್ತಾ ಇದ್ದ ನಾಯಿಮರಿಯನ್ನ ಬ್ರಿಜೇಶ್ ರಕ್ಷಿಸಲು ಪ್ರಯತ್ನಿಸಿದ್ರು. ಈ ವೇಳೆ ನಾಯಿಮರಿ ಬ್ರಿಜೇಶ್ ಅವರ ಬಲಗೈಯ ಬೆರಳನ್ನ ಕಚ್ಚಿತ್ತು. ಅದನ್ನ ಸಣ್ಣ ಗಾಯ ಅಂತ ನಿರ್ಲಕ್ಷಿಸಿ ಆಂಟಿ ರೇಬಿಸ್ ಲಸಿಕೆಯನ್ನ ಬ್ರಿಜೇಶ್ ಪಡೆದಿರಲಿಲ್ಲ. ಈ ಘಟನೆಯಾಗಿ 2 ತಿಂಗಳ ನಂತರ ಬ್ರಿಜೇಶ್ ದೇಹದಲ್ಲಿ ರೇಬಿಸ್ ಲಕ್ಷಣಗಳು ಕಾಣಿಸಿಕೊಂಡಿವೆ. ಬ್ರಿಜೇಶ್ ಬಲಗೈ ಮರಗಟ್ಟಿದಂತೆ ಫೀಲ್ ಆಗೋಕೆ ಶುರುವಾಗಿದೆ. ಕ್ರಮೇಣ ಇಡೀ ದೇಹ ಮರಗಟ್ಟಲು ಪ್ರಾರಂಭಿಸಿದೆ. ಅಲ್ಲದೆ ಗಾಳಿ ನೀರಿಗೆ ಹೆದರಲು ಪ್ರಾರಂಭಿಸಿದ್ರು ಬ್ರಿಜೇಶ್. ತನಿಖೆಯ ನಂತರ ಬ್ರಿಜೇಶ್ಗೆ ರೇಬಿಸ್ ಇರೋದು ದೃಢಪಟ್ಟಿದೆ ಮತ್ತು ಅವರು ಜೂನ್ 27ರಂದು ನಿಧನರಾದರು. ಸಾಮಾನ್ಯವಾಗಿ ರೇಬಿಸ್ ವೈರಸ್ ದೇಹವನ್ನ ಪ್ರವೇಶಿಸಿದ ನಂತರ ಹಲವಾರು ವಾರಗಳವರೆಗೆ ಯಾವುದೇ ಲಕ್ಷಣಗಳು ಗೋಚರಿಸುವುದಿಲ್ಲ. ಹೀಗಾಗಿ ನಾಯಿ ಕಚ್ಚಿತು ಸಣ್ಣ ಗಾಯ ಅಂತೆಲ್ಲ ನಿರ್ಲಕ್ಷ್ಯ ಮಾಡದೆ ತಕ್ಷಣ ರೇಬಿಸ್ ಲಸಿಕೆ ಪಡೆದುಕೊಳ್ಳಿ. ಇನ್ನು ಕೇವಲ ನಾಯಿಯಿಂದ ಮಾತ್ರವಲ್ಲ, ಬೆಕ್ಕು, ಮಂಗ, ಬಾವಲಿ ಅಥವಾ ಇತರ ಸಸ್ತನಿಗಳ ಕಚ್ಚುವಿಕೆ, ಗೀರುಗಳು ಅಥವಾ ನೆಕ್ಕುವಿಕೆಯಿಂದಾಗಿ ಕೂಡ ರೇಬಿಸ್ ಹರಡುವ ಸಾಧ್ಯತೆ ಇದೆ.